ಮೈಸೂರಿನಲ್ಲಿ ಆಗಿರುವಂಥ ಬೆಳವಣಿಗೆಯನ್ನ ಮುಂದೆ ಇಡಕ್ಕೆ ಅಂತಾನೆ ನಾನು ನಿಮ್ಮ ಅರುಣ್ ಬಡಿಗೇರ್ ಬಂದಿದ್ದೀನಿ. ಮೈಸೂರಿನಲ್ಲಿ ಇವತ್ತು ಏನೆಲ್ಲ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಆಗ್ತಾ ಇದ್ದಂಥ ಬೆಳವಣಿಗೆ ಇತ್ತು ಅದು ದೃಶ್ಯಗಳ ಸಮೇತವಾಗಿ ಕಾಣಿಸಿದೆ. ಏನು ಏರ್ಪೋರ್ಟ್ನ ಒಳಗಡೆಗೆ ಮುಖ್ಯಮಂತ್ರಿಯ ಕುರ್ಚಿ ಕದನ. ಬರೀ ಹೇಳ್ತಾ ಇದ್ವಿ 4 ಗೋಡೆಗಳ ಮಧ್ಯೆ ಪ್ರತ್ಯೇಕವಾಗಿ ಮಾತುಕತೆ ಹಾಗೆ ಹೀಗೆ ಅಂತೇಳಿ. ಈಗ ಏರ್ಪೋರ್ಟ್ನಲ್ಲಿ ಬಹಿರಂಗವಾಗಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿರುವಂಥದ್ದು ಈಗ ಕಾಣಿಸ್ತಾ ಇದೆ. ದೃಶ್ಯಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಿಎಂ ಸಚಿವರು ಇದ್ದಾಗಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಅಚ್ಚರಿಯ ನಡೆ. ಡಿಕೆಶಿ ಕರೆದ ತಕ್ಷಣ ಸೈಡಿಗೆ ಹೋಗಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು. 16ರ ದೆಹಲಿ ಭೇಟಿಯ ಬಗ್ಗೆ 1 ನಿಮಿಷದಲ್ಲಿ ಎಲ್ಲ ಮಾತುಕತೆ ಆಗಿದೆ ಅಂತಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಸಚಿವರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದ ತಕ್ಷಣ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಬಂದು ಮಾತುಕತೆಯನ್ನ ಕೂಡ ಮಾಡಿದಾರಂತೆ. ಅದಾದ್ಮೇಲೆ ಸಿದ್ದರಾಮಯ್ಯನವರು ಕೂಡ ಪ್ರತ್ಯೇಕವಾಗಿ ಕರೆದು ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಮುಖ್ಯಮಂತ್ರಿಗಳ ಕುರ್ಚಿಯ ಕಿತ್ತಾಟದಲ್ಲಿ ಆಗಿರುವಂತ ಬೆಳವಣಿಗೆ. ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಇದೆ. ಇಲ್ಲಿಯವರೆಗೂ ಕೂಡ ಆಗ್ತಾ ಇದ್ದಂತ ಬೆಳವಣಿಗೆ, ಅವರನ್ನ ಭೇಟಿ ಆಗಕ್ಕೆ ಸಮಯ ತಗೊಂಡಿದ್ದಾರಂತೆ, ಇವರನ್ನ ಭೇಟಿ ಆಗಕ್ಕೆ ಸಮಯ ತಗೊಂಡಿದ್ದಾರಂತೆ, ಅವ್ರನ್ನ ಸಮಯ ಕೇಳಿದ್ರೆ ಅವ್ರ ಸಮಯ ಕೊಟ್ಟಿಲ್ಲ. ಇವೆಲ್ಲ ಕಥೆನೇ ಬೇಡ. ಸಿಕ್ರ ಮಾತುಕತೆ ಆಯ್ತಾ, ನಡೀರಿ ಸೈಡಿಗೆ ಬನ್ನಿ ಮಾತಾಡೋಣ ಅಷ್ಟೇ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಿಜಕ್ಕೂ ಕೂಡ ಈಗ ಸಿಕ್ಕಿದ್ದೇ ಅವಕಾಶ ಅನ್ನೋ ರೀತಿಯಲ್ಲಿ ಟೈಮ್ ಕೇಳಿದ್ರೆ ಟೈಮ್ ಕೊಡ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ಲ, ಇವ್ರು ಸಿಗ್ತಾ ಇಲ್ಲ, ಎಲ್ಲ ಕಥೆ ಬೇಡ. ಸಿಕ್ರ ಸೈಡಿಗೆ ಕರೆದ್ಬಿಟ್ಟು ಮಾತುಕತೆಯನ್ನ ಮಾಡಿ ಮುಗಿಸ್ಬಿಡುವಂಥದ್ದೇ ಚಾಣಾಕ್ಷತನದ ಹೆಜ್ಜೆಯನ್ನ ಇಟ್ರ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಅಂತ. ಅರುಣ್, ಖಂಡಿತವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ರೀತಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಗೇಮನ್ನು ಒಂದು ರೀತಿಯಲ್ಲಿ ಪ್ಲೇ ಮಾಡಿದ್ದಾರೆ ಅಂತ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಅಷ್ಟು ಜನಗಳ ಮಧ್ಯೆಯೂ ಕೂಡ ಏನು ಮಾತುಕತೆ ಆಗೋದಿಲ್ಲ ಅಂತ ಆ ಸಿಕ್ಕಂಥ ಶಾರ್ಟ್ ಅಂದರೆ 1, 2, 3 ನಿಮಿಷಗಳ ಕಾಲ ಮಾತ್ರ ಆ ಒಂದು ಎಲ್ಲ ರೀತಿಯ ಸನ್ನಿವೇಶಗಳು ಮುಗಿದೋಗ್ಬಿಟ್ಟಿದೆ. ಆ 3 ನಿಮಿಷದೊಳಗಡೆ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಒಂದು ಗೇಮ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದು ಸ್ಪಷ್ಟ. ಇಲ್ಲಿ 3 ರೀತಿಯ ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದಾಗಿದೆ. ಮೊದಲು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಎಲ್ಲರೂ ಕೂಡ ಹೂಗುಚ್ಛವನ್ನು ಕೊಡ್ತಾರೆ, ಎಲ್ಲರೂ ಕೂಡ ಒಂದು ರೀತಿ ವೆಲ್ಕಮ್ ಮಾಡ್ಕೊಳ್ತಾರೆ ವಾಪಸ್ ಬಂದ ತಕ್ಷಣ. ತದನಂತರ ಡಿ ಕೆ ಶಿವಕುಮಾರ್ ಅವರೇ ಕೆಲವರೆಲ್ಲರನ್ನೂ ಕೂಡ ನೀವು ಸ್ವಲ್ಪ ಇಲ್ಲೇ ಇರಿ ಅಂತೇಳಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಮೂವರ ನಡುವೆ ಕೂಡ ಮಾತುಕತೆ ಸುಮಾರು 45ರಿಂದ 55 ಸೆಕೆಂಡ್ಗಳ ಕಾಲ ನಡೆಯುತ್ತೆ. ಆಗ ಕನ್ವಿನ್ಸ್ ಮಾಡ್ತಾರೆ. ಯಾಕೆಂದರೆ ಈ ಮೊದಲೇ ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು, ಕಾಂಪ್ರಮೈಸ್ ಥಿಯರಿಗೆ ಹೋಗ್ತಾ ಇದ್ದಾರೆ ಇಬ್ಬರು ಅಂತ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಮುಂದೆ ನಿಲ್ಲಿಸ್ಕೊಂಡೆ ಡಿ ಕೆ ಶಿವಕುಮಾರ್ ಕೆಲವು ವಿಚಾರಗಳನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಶ್ಯಾವಳಿಗಳು ಕೂಡ ಸ್ಪಷ್ಟವಾಗಿದೆ. ಅದಾದ ಬಳಿಕ ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡೋಗಿ ಅವರು ಒಂದು 10ರಿಂದ 20 ಸೆಕೆಂಡ್ಗಳ ಕಾಲ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡ್ತಾರೆ. ಅದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸುಮಾರು 30ರಿಂದ 40-50 ಸೆಕೆಂಡ್ 1 ನಿಮಿಷದೊಳಗಡೆ ಆ ಮಾತುಕತೆಯನ್ನು ಕೂಡ ಮುಗಿಸ್ತಾರೆ. ಇವೆಲ್ಲವೂ ಕೂಡ 3 ನಿಮಿಷದೊಳಗಡೆ ಆಗಿರ್ತಕ್ಕಂಥ ಮಾತುಕತೆ. ಇಲ್ಲಿ ನೀವು ಹಿಂಗೆ ಅಂದರೆ ನಿಮ್ಗೆ ಇದು ಬೇಕು, ಇದನ್ನು ಕೊಡಬೇಕು ಅನ್ನೋದು ಯಾವುದೂ ಕೂಡ ಡಿಸೈಡ್ ಆಗಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ನಾವು ಇಬ್ಬರು ಕೂಡ ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನು ರಾಹುಲ್ ಗಾಂಧಿಗೆ ರವಾನಿಸಿರ್ಬೋದು. ಅದು ನಮ್ಮ ಪರನೋ ಅವ್ರ ಪರನೋ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಈ ಒಂದು ಎಲ್ಲ ಮಾತುಕತೆ ಸಿಟ್ಟಿಂಗ್ ಆಗೋದಕ್ಕೆ ಇವತ್ತಿನ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳೇ ಒಂದು ರೀತಿಯಲ್ಲಿ ಪೂರಕ ಆಗ್ಬೋದು. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆ ಚೆಕ್ಮೇಟ್ ಅನ್ನ ಇಟ್ಟು ರಾಹುಲ್ ಗಾಂಧಿ ಅವರ ಬಳಿ ಸಿಕ್ಕಂತ ಅವಕಾಶವನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡ್ಬೇಕು ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸಿಕ್ಕಂತ ಅವಕಾಶವನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇಬ್ಬರ ಜೊತೆಗೂ ಕೂಡ ಚರ್ಚಿಸಿದ್ದಾರೆ ರಾಹುಲ್ ಗಾಂಧಿ. ಸಮಯಾವಕಾಶವನ್ನ ಕೇಳಿರಬಹುದು. ದೆಹಲಿಯಲ್ಲಿ ಮಾತುಕತೆಯನ್ನ ಮಾಡಬೇಕು ಈ ವಿಚಾರದಲ್ಲಿ. ಕುತೂಹಲವನ್ನ ಕೆರಳಿಸಿದೆ ರಾಹುಲ್ ಗಾಂಧಿ ಅವರ ಮಾತುಕತೆ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿರೋದು. ಕೈಗೆ ಸಿಗಲ್ಲ ಅವರು. ಇಲ್ಲಿಂದ ಬಿಟ್ರೆ ಫಾರಿನ್ ಟ್ರಿಪ್ಪಿಗೆ ಹೋಗಿರ್ತಾರೆ. ಅದಾದ ನಂತರ ಈಗ ಅನೇಕ ರಾಜ್ಯಗಳಲ್ಲಿ ಓಡಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸಿಗ್ತಾ ಇಲ್ಲ, ಸಮಯವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಒಂದ್ ಕಡೆಗಿದ್ದಾಗ ಸಿಕ್ಕಿದ್ದೆ ಚಾನ್ಸ್, ಇಲ್ಲೇ ಕೇಳೋಣ ಅಂತ ಕೇಳಿದ್ದಾರೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ರವೀಶ್, ಈಗ ಸಿಕ್ಕಿದೆ ಚಾನ್ಸ್ ಅಂತ ಏನೋ ಕೇಳಿದ್ರು,
ಆದ್ರೆ ಇದು ಇನ್ನೊಂದು ರೀತಿಯಾದಂತೆ ತಿರುಗುಬಾಣ ಡಿ ಕೆ ಶಿವಕುಮಾರ್ ಅವರಿಗೆ ಆಗಬಹುದಾ ರಾಜಕೀಯವಾಗಿ ನೋಡೋದಾದ್ರೆ? ಅರುಣ್, ಮೊದಲಿಂದಲೂ ಕೂಡ ರಾಹುಲ್ ಗಾಂಧಿ ಹೇಳಿದ್ರೆ ಮುಗೀತು, ಅವ್ರು ಹೇಳಿದಾಗ ನಾವು ಕೇಳ್ತೀವಿ ಅನ್ನೋ ಮಾತನ್ನ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇತ್ತೀಚೆಗೆ ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಮುಂದೆ ಡಿಸೈಡ್ ಆಗಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ಸಮಯ ಕೊಡದೇ ಇದ್ದಾಗ, ಸಿಗದೇ ಇದ್ದಾಗ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಈ ಪ್ಲಾನ್ ಅನ್ನ ಮಾಡಿರ್ಬೋದು. ಯಾಕೆಂದ್ರೆ ಪದೇ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ರೀತಿಯಲ್ಲಿ ಆಗಿಂದಾಗೆ ಚರ್ಚೆ ನಡೆಸ್ತಾ ಇರ್ತಾರೆ, ಮತ್ತೆ ಅವರಿಗೆ ಕೆಲವು ವಿಚಾರಗಳನ್ನು ಕೂಡ ಹೇಳಿರ್ತಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ರೀತಿಯಲ್ಲಿ ಇವರ ಜೊತೆ ಒಂದು ಕೆಲವು ವಿಚಾರಗಳನ್ನು ಹಂಚಿಕೊಂಡಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದ್ ಕಡೆ ಮುಂದೇನಾಗುತ್ತೋ ಬಿಡುತ್ತೋ, ಆದ್ರೆ ಮಾತುಕತೆ ಹಂತಕ್ಕೆ ತಂದು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿರಬಹುದು. ಆ ಕಾರಣಗಳಿಗೋಸ್ಕರವಾಗಿಯೇ ಸಿಕ್ಕಂತ ಅವಕಾಶವನ್ನ ಈಗ ಬಳಸ್ಕೊಂಡು ಆ ಒಂದು 16ನೇ ತಾರೀಕು ಡೇಟ್ ಅನ್ನು ಕೂಡ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರ ರೆಸ್ಪಾನ್ಸ್ ಹೇಗಿತ್ತು, ಇಲ್ಲ ಅಲ್ಲೇ ಸಿಗ್ತೀನಿ ಮಾತಾಡೋಣ ಅಂತ ಹೇಳಿದ್ರು, ಅಥವಾ 22ರಿಂದ 27ರ ತನಕವೂ ಕೂಡ ಅವರು ದೆಹಲಿಯಲ್ಲಿ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅದಾದ ಬಳಿಕ ನಾವು ಮಾತುಕತೆಯನ್ನು ನಡೆಸೋಣ ಅಂತ ಹೇಳಿದಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ. ಒಂದಂತೂ ಸತ್ಯ, ಇಬ್ಬರಿಗೂ ಕೂಡ ನಾವು ಕರೆಸ್ತೇವೆ, ಅಲ್ಲಿ ತನಕ ನೀವು ಸುಮ್ಮನಿರಿ ಅನ್ನೋ ಸಂದೇಶವನ್ನು ಈಗಲೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಯಾರೊಬ್ಬರ ಪರ ಆಗಲಿ ಅಥವಾ ವಿರೋಧ ಆಗಲಿ ಯಾವುದೇ ರೀತಿಯ ಡಿಸಿಷನ್ನ ಇವತ್ತಿನ ಆ ಒಂದು 2-3 ನಿಮಿಷದ ಒಂದು ಬೇರೆ ಬೇರೆ ಸೀನ್ಗಳೇನಿತ್ತು ಅದರಲ್ಲಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬಾಯಿ ಬಿಟ್ಟಿಲ್ಲ. ಒಟ್ಟಾರೆಯಾಗಿ ಡೆಲ್ಲಿಲೇ ಇದು ಇತ್ಯರ್ಥ ಆಗಬೇಕು ಅನ್ನೋ ಸಂದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯದ ತನಕವೂ ಕೂಡ ಈ ರೀತಿಯ ಜಟಾಪಟಿ, ಬೇರೆ ಬೇರೆ ರೀತಿಯ ಗೇಮ್ ಪ್ಲಾನ್, ಚೆಕ್ಮೇಟ್ ಎಲ್ಲವೂ ಕೂಡ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇಬ್ಬರನ್ನು ಕೂಡ ಭೇಟಿಯಾಗಿ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ಮಾಡಿರೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಈಗ ಡಿ ಕೆ ಶಿವಕುಮಾರ್ ಪರವಾಗಿರೋರು, ಸಿದ್ದರಾಮಯ್ಯನವರು ಪರವಾಗಿರೋರು ಮತ್ತೆ ಶುರು ಹಚ್ಕೊಳ್ತಾರೆ.